ನಾನು ಎಷ್ಟೊಂದು ಎಪಿಕ್ ಸೀರೀಸ್ ನ ನೋಡಿದೀನಿ, ಆದ್ರೆ ಒಂದಿಷ್ಟು ಸೀರೀಸ್ ನಾನು ಮರ್ತೋಬೇಕು ಅನ್ಕೋತೀನಿ. ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ನೋಡಿದಾಗ ಕಿಕ್ ಕೊಟ್ಟಿರೋಷ್ಟು ಸೆಕೆಂಡ್ ಟೈಮ್ ಕೊಡಲ್ಲ ಅಂತ. ಈ ಸೀರೀಸ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಕ್ಯಾರೆಕ್ಟರೈಸೇಷನ್, ವರ್ಲ್ಡ್ ಬಿಲ್ಡಿಂಗ್, ಪೇಸಿಂಗ್ ಎಲ್ಲ ಅಲ್ಟಿಮೇಟ್. ಸ್ಪೆಷಲಿ ಸ್ಕ್ರೀನ್ ಪ್ಲೇ. ಫಸ್ಟ್ ಸೀಸನ್ ಫಸ್ಟ್ ಎಪಿಸೋಡ್ಗೆ, ಫೋರ್ತ್ ಸೀಸನ್ ಥರ್ಡ್ ಎಪಿಸೋಡ್ಗೆ ಯಾವ ಸೀಸನ್ ಯಾವ ತರ ಕನೆಕ್ಷನ್ ಮಾಡಿದ್ದಾರೆ ಅಂತ ಒಂದು ಅರ್ಥ ಆಗಲ್ಲ. ಎಲ್ಲ ಎಪಿಸೋಡ್ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇದ್ದೇ ಇದೆ. ಅದು ಗೊತ್ತಾಗದ್ ನಿಮ್ಗೆ ಸೀರೀಸ್ ಮುಗ್ದಾದ್ಮೇಲೆ. ಈ ಸೀರೀಸ್ ಯಾಕೆ ಬೆಸ್ಟ್ ಅಂತ ಎರಡ್ ಸಿಚುಯೇಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೀರೋ ಏನ್ ಅನ್ಕೊಂತಾನೋ ಅದು ಯಾವ್ದು ಆಗಲ್ಲ. ಹಾಗೆ ಹೀರೋ ಅವ್ನ ಕಣ್ಮುಂದೆನೆ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಸಾಯ್ತಿದ್ರು ಅವ್ನು ಏನೂ ಮಾಡಕ್ಕಾಗಲ್ಲ. ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಒಂದೊಂದು ಕ್ಯಾರೆಕ್ಟರೈಸೇಷನ್ ಇಂಪಾರ್ಟೆನ್ಸ್ ಏನು ಯಾವ ತರ ಬರ್ದಿದ್ದಾರೆ ಅನ್ನೋಕೆ ಎರಡು ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ. ಈ ಕ್ಯಾರೆಕ್ಟರ್ ಏನ್ ನೋಡ್ತಿದ್ರಲ್ಲ, ಇದು ಒನ್ ಆಫ್ ದಿ ಮೇಜರ್ ಕ್ಯಾರೆಕ್ಟರ್. ಥರ್ಡ್ ಸೀಸನ್ ಬಂದಿದ ತಕ್ಷಣ ಇವನ್ನ ಸಾಯಿಸ್ಬಿಡ್ತಾರೆ, ಒಂದ್ ಸ್ವಲ್ಪ ಎಮೋಷನಲ್ ಡ್ರಾಮಾ ತೋರಿಸ್ಬಿಟ್ಟು ಮುಗಿಸ್ತಾರೆ ಅಂತ ಅನ್ಕೋತೀನಿ. ಆದ್ರೆ ಇವ್ನ ಕಣ್ ಮುಂದೆನೆ ಸಾವಿರುತ್ತೆ. ಇವನ್ನ ಹೊಡಿಯಕ್ಕೆ ಮಿನಿಮಮ್ ಅಂದ್ರೂ 50ರಿಂದ 100 ಜನ ಕಾಯ್ಕೊಂಡು ನಿಂತಿರ್ತಾರೆ. ಇವ್ನ ಯಾವ್ದೇ ಕಾರಣಕ್ಕೂ ಓಡು ಹೋಗಕ್ಕಾಗಲ್ಲ. ಆ ಲೆವೆಲ್ ಸಿಚುಯೇಷನ್ ಇರುತ್ತೆ. ಇವ್ನು ಒಬ್ಬೊಬ್ಬನು ಹರಿದು ತಿಂತಾನೆ. ಆ ಸೀನ್ ನೋಡಿದ ತಕ್ಷಣನೇ ನಾನು 2 ದಿನ ಯಾವ ಎಪಿಸೋಡ್ನು ಟಚ್ ಕೂಡ ಮಾಡಿಲ್ಲ. ಆ 2 ದಿನ ಅದೇ ಗುಂಗಲ್ಲಿದೆ. ಈ ತರ ಒಂದ್ ಎಪಿಸೋಡ್ ಇಲ್ಲ, ಈ ಸೀರೀಸ್ ಅಲ್ಲಿ ತುಂಬಾ ಎಪಿಸೋಡ್ಸ್ ಇದೆ. ಆ ತರ ಇನ್ನೊಂದು ಎಪಿಕ್ ಸೀನ್ ಇದೆ. ಒಂದ್ 50 ಜನ ಅವ್ರ ಸಾವು ಹತ್ರ ಬರ್ತಿದೆ ಅಂತ ಗೊತ್ತಿದ್ರು ಅಳ್ಕೊಂಡ್ ಹೋಗ್ತಾ ಇರ್ತಾರೆ. ಆ ಸೀನ್ ನೋಡ್ತಾ ಇದ್ರೆ ಒಂದ್ ಕಡೆ ಗೂಸ್ ಬಂಪ್ಸು, ಆ ಕಡೆ ಕಣ್ಣೀರು, ಇನ್ನೊಂದ್ ಕಡೆ ಇದ್ ಯಾವ ಲೆವೆಲ್ ಬರ್ದಿದ್ಯಾ ಅಂತ ಒಂದ್ ಕಡೆ ಸೈಕ್ ಆಗುತ್ತೆ ಗೊತ್ತಾ, ಆ ಲೆವೆಲ್ಗೆ ಇರುತ್ತೆ. ಸೊ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಆ ಇಂಪ್ಯಾಕ್ಟ್ 2 ದಿನ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಅವ್ರು ಸಾಯಕ್ ಒಂದು ಪ್ಲಾನ್ ಇರುತ್ತೆ. ಅವ್ರು ಸತ್ತಿದ ತಕ್ಷಣನೇ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತೆ. ಆ ಪ್ಲಾನ್ ಎಕ್ಸಿಕ್ಯೂಟ್ ಆಗೋ ಕಾರಣನು ಈ ನನ್ ಮಗನೇ. ಹಾಗೆ ಇವನು ಮೇನ್ ಕ್ಯಾರೆಕ್ಟರ್ ಅಲ್ಲ. ಫಿಲ್ಮ್ ಮೇಕರ್ಸ್ ಯಾರಾದ್ರೂ ಈ ಸೀರೀಸ್ ನ ಸ್ಟಡಿ ಮಾಡಿದ್ರೆ ಅವ್ರ ನೆಕ್ಸ್ಟ್ ಪ್ರಾಜೆಕ್ಟ್ ಸ್ಕ್ರಿಪ್ಟ್ ಲೆವೆಲೇ ಚೇಂಜ್ ಆಗ್ಬಿಡುತ್ತೆ. ಈ ಸೀರೀಸ್ ನೋಡಾದ್ಮೇಲೆ ಇದೇ ತರ ಇನ್ನ ಇಷ್ಟು ಆನಿಮೆ ಸೀರೀಸ್ ನ ರೆಕಮೆಂಡ್ ಮಾಡು ಅಂತ ಹೇಳ್ತೀರಾ.